ಬೇಸಿಗೆ ಆರಂಭದಲ್ಲೇ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ನೀರು ಸ್ವಚ್ಛವಾಗಿಲ್ಲ ಅಂತ ಪಂಚಾಯಿತಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಲಾಗಿದೆ. ತುಮಕೂರಿನ ಪಾವಗಡದ ರಾಜವಂತಿ ಗ್ರಾಮದಲ್ಲಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನೋಡಿ, ಇನ್ನೂ ಬೇಸಿಗೆ ಆರಂಭ ಆಗಿಲ್ಲ, ಆಗಲೇ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ನೀರು ಕ್ಲೀನ್ ಆಗಿಲ್ಲ, ಸ್ವಚ್ಛವಾಗಿಲ್ಲ ಅಂತ ಹೇಳಿ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ. ತುಮಕೂರಿನ ಪಾವಗಡದ ರಾಜವಂತಿ ಗ್ರಾಮದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಗ್ರಾಮಗಳಲ್ಲಿ ಇರ್ತಕ್ಕಂತಹ ಕೊಳವೆ ಬಾವಿಗಳು ಬತ್ತಿ ಹೋಗಿದ್ದಾವೆ. ದುರಸ್ತಿ ಮಾಡದೆ ಪೈಪ್ಲೈನ್ಗಳನ್ನು ಹಾಗೆ ಉಳಿಸಿ ಬಿಟ್ಟಿದ್ದಾರೆ. ಹನಿ ನೀರಿಗೂ ಸಹ ಕಿಲೋಮೀಟರ್ ಗಟ್ಟಲೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಮಹಿಳೆಯರು, ಮಕ್ಕಳು ಬಿಸಿಲಲ್ಲಿ ನೀರನ್ನು ಹೊತ್ತು ತರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಾಲಾ ಮಕ್ಕಳು, ಕೂಲಿ ಕಾರ್ಮಿಕರ ಬದುಕು ಅಸ್ತವ್ಯಸ್ತವಾಗಿದೆ. ದಿನವಿಡೀ ನೀರಿಗೋಸ್ಕರ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣ ಟ್ಯಾಂಕರ್ ಮೂಲಕ ನೀರನ್ನು ಪೂರೈಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬೇಡಿಕೆ ಈಡೇರದಿದ್ರೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅನ್ನುವ ಎಚ್ಚರಿಕೆಯನ್ನು ಗ್ರಾಮಸ್ಥರು ಕೊಟ್ಟಿದ್ದಾರೆ. ನಾವು ನೀರು ಒಂದು ತಿಂಗಳಿಂದ ನೀರಿಲ್ಲ ನಮಗೆ. ನಾವೇನ್ ಮಾಡೋದು? ನಾವೇನ್ ಕುಡಿಬೇಕು? ಎಷ್ಟು ಮನೆಗಳು ಇದಾವೆ ಕಣಮ್ಮ ಅಲ್ಲಿ? ಸಣ್ಣ ಗೊತ್ತಾ ಸಮಯ ಯಾವಾರ ಕಾಲ ಇಕ್ಕಡೆ ಹೋಗ್ತಾವ, ಆ ಕಡೆ ಹೋಗ್ತಾವ ಹೇಳು. ಅನ್ನೇ ಆ ಕಡೆ ಈ ಕಡೆ ನೋಡಿ. ಹೋಗಿ ನೋಡಿದೀವಿ. ಅಲ್ಲಿ ರೈಲ್ವೆ ಕಾಮಗಾರಿ ನಡೆಯುವಾಗ ಪೈಪ್ ಲೈನ್ ಬೇರೆ ಕಿತ್ತವ್ರೆ. ಅದು ಅವ್ರು ಕೀಳಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ನೀವು? ಇಲ್ಲ ಸರ್, ಮತ್ತೆ ಕೊಡದೆ ಈಗ ಡ್ಯಾಮೇಜ್ ಪರ್ಮಿಷನ್ ಕೊಟ್ಟಿಲ್ಲ. ಅವರು ಕೆಲಸ ಮಾಡುವಾಗ ಕಿತ್ತವ್ರೆ. ಆಯ್ತು, ಕಿತ್ತವ್ರೆ, ಕಿಲ್ಲಿ ಅದು ಸರಿಪಡಿಸ್ಬೇಕಲ್ವಾ? ಸರಿಪಡಿಸ್ತೀವಿ ಸರ್. ಮತ್ತೆ ಸರಿಪಡಿಸದೆ ಇಷ್ಟು ಜನಕ್ಕೆ ತೊಂದರೆ ಆಗಿತ್ತಲ್ಲ, ಮತ್ತೆ ನೀವೇನು ಕ್ರಮ ತಗೊಂಡಿದ್ದೀರಾ? ಇಲ್ಲ ಸರಿಪಡಿಸಿ ಇವಾಗ ಟ್ಯಾಂಕರ್ ನಲ್ಲಿ ನೀರು ಬಿಡ್ತಿದ್ವಿ. ಕಡೆ ಜೆಜೆಎಂ ನೀರೇ ಬರ್ತಾ ಇಲ್ಲ. ಇಲ್ಲಿವರೆಗೂ ಬರ್ಲಿಲ್ವಾ? ಇಷ್ಟುವರೆಗೂ ಬಂದಿಲ್ಲ. ನಲ್ಲಿಗಳು ಹಾಕವ್ರೆ, ನೆಲ್ಲಿ ಹಾಕವ್ರೆ. ಇಷ್ಟುವರೆಗೂ ಒಂದು ನೀರು ಬಂದಿಲ್ಲ. ಜೆಜೆಎಂ ಬಿಟ್ಟು ಇವತ್ತವರೆಗೂ ಬಂದಿಲ್ಲ. ಆ ಕಡೆ ಮುಖ ನೋಡೋರು, ಜೆಜೆಎಂ ಮುಖ ನೋಡೋರು ಇಲ್ಲ. ಈ ಕಡೆ ಇಲ್ಲಿ ಪಂಚಾಯತಲ್ಲಿ ಲಂಚ ತಗೊಂಡಿದ್ದಾರೆ ಎಲ್ಲ, ಆಯ್ತಾ? ಎಲ್ಲ ಇದು ಪೀಡುವ ಎಲ್ಲ ಇದು ಮಾಡಿ ನಮ್ಮ ಕಡೆ ನೀರಿಲ್ಲ ಜೆಜೆಎಂದು, ಆಯ್ತಾ? ಸುಮ್ಮನೆ ಫೋಟೋ ತಗೊಂತಾರೆ, ಹೋಗ್ತಾರೆ. ಜೆಜೆಎಂ ನೀರೇ ಇಲ್ಲ ಅಲ್ಲಿ. ಸುಮ್ಮನೆ ಇಂಜಿನಿಯರ್ ಹೇಳಿ ಇದು ಮಾಡಿದ್ರೆ ಅಲ್ಲ. ಜೆಜೆಎಂ ನೀರೇ ನಮ್ಗೆ ಬರ್ತಾ ಇಲ್ಲ, ಸ್ವಚ್ಛನೇ ಇಲ್ಲ. ಆ ಕಡೆ ಏನು ಬೇರೆ ನೀರು ಕುಡಿಬೇಕು ನಾವು, ಆಯ್ತಾ? ಏನು ಅವ್ರಿಗೆ ಯಾರೋ ತಾಟಕ್ಕೆ ಬಿಡ್ತಾರೆ ನೀರು. ಈ ಪಂಚಾಯತಿಯವರು ಏನು ಮಾಡಿಲ್ಲ ಅಲ್ಲಿ. ಯಾವ ತೋಟಕ್ಕೆ ಬಿಡ್ತಾರೆ? ಎಲ್ಲ ಅವರೇ ಈ ವಾಟರ್ ಮ್ಯಾನ್ ರಿಲೇಷನ್ ಅವರು ಎಲ್ಲ ಇದು ಮಾಡ್ಕೊಂಡು ಅಲ್ಲೇ ಮಾಡ್ತಾರೆ. ಏನೋ ಈ ಕಡೆ ನೀರಿಲ್ಲ. ಗಲಾಟೆ ಮಾಡಿದ್ರೆ ಅವ್ರು ಗಲಾಟೆ ಮಾಡಿದ್ರಪ್ಪ, ಅವ್ರು ಕುಡ್ದಿದ್ದಾರಪ್ಪ ಅವ್ರು ಅಂತ ನಮ್ಮ ಮೇಲೆ ನೀರು ಇವತ್ತವರೆಗೂ ಬಂದೇ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸಚಿನ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಸಚಿನ್, ಪಾವಗಡ ಹೇಳಿ ಕೇಳಿ ಗಡಿ ತಾಲೂಕು, ಸಿಕ್ಕಾಪಟ್ಟೆ ತೊಂದರೆ ಅಲ್ಲಿ ನೀರಿಗೋಸ್ಕರ ಇದೆ. ಫಸ್ಟ್ ಟೈಮ್ ಏನಲ್ಲ, ಸುಮಾರು ದಶಕಗಳಿಂದಲೂ ಸಹ ಪಾವಗಡ ಜನರು ಕುಡಿಯುವ ನೀರಿಗೋಸ್ಕರ ಕಷ್ಟಪಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಇಲ್ಲಿಯವರೆಗೂ ಅವರಿಗೆ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರಿನ ಒದಗಿಸಲಿಕ್ಕೆ ಜನಪ್ರತಿನಿಧಿಗಳಿಗೆ ಸಾಧ್ಯ ಆಗಲಿಲ್ಲ ಅಂದರೆ ಹೇಗೆ ಅಂತ ಜನರ ಆಕ್ರೋಶ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಅಂತ ಸಚಿನ್? ಎಸ್, ಖಂಡಿತವಾಗ್ಲೂ ಒಂದು ಕುಡಿಯುವ ನೀರಿಗೋಸ್ಕರ ಸಾಮಾನ್ಯ ಜನರು ಪರದಾಟ ಅವರು ಒಂದು ಆಕ್ರೋಶನ ಹೊರಹಾಕ್ತಿದ್ದಾರೆ. ಏನು ತುಮಕೂರಿನ ಪಾವಗಡ ತಾಲೂಕಿನಲ್ಲಿ ರಾಜವಂತಿ ಗ್ರಾಮದಲ್ಲಿ ಘಟನೆ ನಡೀತಾ ಇರುವಂತದ್ದು. ಇಂದಿನಿಂದಲೂ ಶಿವಶಂಕರ್ ನೀರಿಗೆ ಇದೆ ಅಂತ ಹೇಳ್ಬಹುದು. ಇಲ್ಲಿ ಸ್ವತಃ ಶಾಸಕರಾದಂತಹ ವೆಂಕಟೇಶ್ ತುಮೂಲ್ ಅಧ್ಯಕ್ಷರು ಕೂಡ ಇದ್ದಾರೆ. ಆದ್ರೂ ಕೂಡ ಅವರಿಂದ ಕೂಡ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗ್ತಿಲ್ಲ ಅನ್ನೋದು. ಇನ್ನು ಮಹಿಳೆಯರು, ಮಕ್ಕಳು ಬಿಸಿಲಲ್ಲಿ ನೀರು ಹೊತ್ತು ತರುವ ಪರಿಸ್ಥಿತಿ ಬಂದಿರುವಂತದ್ದು. ಪಂಚಾಯಿತಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಜನ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಶಾಲಾ ಮಕ್ಕಳು, ಕೂಲಿ ಕಾರ್ಮಿಕರ ಬದುಕು ಅಸ್ತವ್ಯಸ್ತ ಅಂತ ಹೇಳಿ ಜನ ಈಗ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡಿ ನೀರಿಗಾಗಿ ಅಲ್ದಾಟವನ್ನ ಗ್ರಾಮಸ್ಥರು ಪಡ್ತಿರುವಂತದ್ದು.
ತಕ್ಷಣ ಅಟ್ಲೀಸ್ಟ್ ಒಂದು ಟ್ಯಾಂಕರ್ ಮೂಲಕ ನೀರು ಪೂರೈಸುವಂತೆ ಆಗ್ರಹವನ್ನ ಮಾಡ್ತಿದ್ದಾರೆ ಶಿವಶಂಕರ್. ಓಕೆ ಸಚಿನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯಾವಾರ ಕಾಲ ಇಕ್ಕಡೆ ಹೋಗ್ತಾವ ಆ ಕಡೆ ಹೋಗ್ತಾವ ಹೇಳು ಅನ್ನೇ ಆ ಕಡೆ ಈ ಕಡೆ ನೋಡಿ. ನೀರು ಇವತ್ತವರೆಗೂ ಬಂದೇ ಇಲ್ವಾ? ಅವೆರಡು ಸ್ವಲ್ಪ ರೋಡ್ ಮೇಲೆ ಗಟ್ಟಿ ಪಾಯ